ಯಲ್ಲಾಪುರ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಪುತ್ರ ಕಾಂಗ್ರೆಸ್ ಸೇರ್ಪಡೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ಬನವಾಸಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿವೇಕ್ ಹೆಬ್ಬಾರ್, ಬಿಜೆಪಿ ನಮ್ಮ ಕಾರ್ಯಕರ್ತರನ್ನು ನಮ್ಮನ್ನು ನಡೆಸಿಕೊಂಡ ರೀತಿಗೆ ಬೇಸರಗೊಂಡು ತಿರುಗಿ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದೇವೆ. ಈ ಹಿಂದೆ ಬಿಜೆಪಿಗೆ ಸೇರಿ ಸರ್ಕಾರ ತಂದಿದ್ದೆವು. ಆದರೆ ನಂತರ ಅವರು ನಮ್ಮೊಂದಿಗೆ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಲಿಲ್ಲ. ಕಳೆದ 3-4 ತಿಂಗಳುಗಳಿಂದ ಕಾರ್ಯಕರ್ತರು ನಿರಂತರವಾಗಿ ನಮ್ಮ ಮನ ಓಲೈಕೆಯಲ್ಲಿ ತೊಡಗಿದ್ದರು. ಇಂದು ಅವರ ಧ್ವನಿಗೆ ಓಗೊಟ್ಟು ಕಾಂಗ್ರೆಸ್ಗೆ ಸೇರುತ್ತಿದ್ದೇವೆ ಎಂದರು. ಪ್ರತಿ ಪಂಚಾಯತ್ ಹಂತದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮ ನಡೆಯಲಿದೆ. ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಗೆಲುವು ಸಹ ಖಚಿತ ಎಂದರು. ದೇಶದಾದ್ಯಂತ ಇರುವ ಬಿಜೆಪಿಯ ಸರ್ವಾಧಿಕಾರದ ನಡೆಯನ್ನು ಸರಿಪಡಿಸಲು ಪರಿವರ್ತನೆ ಪ್ರಾರಂಭವಾಗಿದೆ. ದೇಶದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರುತ್ತಿದ್ದಾರೆ. ಇಡೀ ದೇಶದಲ್ಲಿ ಓಡಾಟ ನಡೆಸಿದಾಗ ಬಿಜೆಪಿ 10 ವರ್ಷದ ಆಡಳಿತ ಜನವಿರೋಧಿ ಆಡಳಿತ ಎಂದು ಜನರೇ ಹೇಳುತ್ತಿದ್ದಾರೆ. ಬಿಜೆಪಿಯನ್ನು ಸೋಲಿಸಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಎಂದು ಹಲವರು ಕಾಂಗ್ರೆಸ್ನೊಂದಿಗೆ ಕೈಜೋಡಿಸುತ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಯಲ್ಲಾಪುರ ಕ್ಷೇತ್ರದಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರುವವರನ್ನು ಸೇರಿಸಿಕೊಂಡು ಬರುವಂತೆ ಸೂಚನೆ ನೀಡಿದ್ದಾರೆ. ಪಕ್ಷಕ್ಕೆ ಸೇರ್ಪಡೆಯಾದವರು ಇಂದಿನಿಂದಲೇ ಪಕ್ಷ ಸಂಘಟನೆ ಮಾಡಲು ತೊಡಗಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ CF ನಾಯ್ಕ್, ಮಾಜಿ ಸೇವಾದಳ ಮುಖ್ಯಸ್ಥ ಶಂಕರಗೌಡ ಪಾಟೀಲ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಹೆಗಡೆ ಹೊಸಬಾಳೆ, ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್, HR ನಾಯ್ಕ್, ರವಿ ನಾಯ್ಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶಿರಸಿ ತಾಲೂಕಿನಾದ್ಯಂತ ರಂಜಾನ್ ಮೆರವಣಿಗೆ ಶಾಂತಿಯುತವಾಗಿ ನಡೆಯಿತು. ಶಾಂತಿ ಸೌಹಾರ್ದತೆ ಸಂಕೇತವಾದ ರಂಜಾನ್ ಹಬ್ಬದ ಪ್ರಯುಕ್ತ ನಗರದಲ್ಲಿ APMC ಆವರಣದಲ್ಲಿರುವ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿದರು. Alhamdulillahi Rabbil Alamin Ar-Rahmanir Rahim Maliki Yawmiddin Iyyaka na'budu wa iyyaka nasta'in Ihdinas siratal mustaqim Siratal ladzina an'amta 'alayhim ghayril maghdubi 'alayhim waladdallin. ಶಿರಸಿಯಲ್ಲಿ ಇಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಚುನಾವಣಾ ನಿರ್ವಹಣಾ ಸಭೆ ನಡೆಯಿತು. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಚುನಾವಣಾ ನಿರ್ವಹಣಾ ಸಭೆ ಇಂದು ಶಿರಸಿಯ ದೀನದಯಾಳ್ ಭವನದಲ್ಲಿ ನಡೆಯಿತು. ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಗೂ ಮೋದಿಜಿಯವರ ಬಗ್ಗೆ ಕಾರ್ಯಕರ್ತರಲ್ಲಿ ಹಾಗೂ ಮತದಾರರಲ್ಲಿ ಒಳ್ಳೆಯ ಉತ್ಸಾಹ ಇರುವುದರ ಕುರಿತು ಚರ್ಚಿಸಲಾಯಿತು. ಪ್ರತಿ ಮತದಾರನು ಮೋದಿಜಿಯವರು ಕೊಟ್ಟ ಕಾರ್ಯಕ್ರಮಗಳ ಫಲಾನುಭವಿಯೇ ಆಗಿದ್ದು, ಅದನ್ನು ಮತದಾರರಿಗೆ ಮನವರಿಕೆ ಮಾಡಿಕೊಡುವ ಬಗ್ಗೆ ಹಾಗೂ ಪ್ರತಿ ಬೂತ್ನಲ್ಲಿ ಪ್ರತಿ ಮನೆಗೆ ತಲುಪಲು ಕಾರ್ಯಕರ್ತರು ಅವಿರತವಾಗಿ ಶ್ರಮಿಸುವಂತೆ ತಿಳಿಸಲಾಯಿತು ಮತ್ತು ಅತಿ ಹೆಚ್ಚಿನ ಮತ ಪಡೆಯಲು ಚರ್ಚಿಸಲಾಯಿತು. ವಿವಿಧ ಚುನಾವಣಾ ಸಮಿತಿಯ ಇದುವರೆಗಿನ ಕಾರ್ಯನಿರ್ವಹಣೆಯ ಅವಲೋಕನ ನಡೆಯಿತು. ಮುಂದೆ ಕೈಗೊಳ್ಳಬೇಕಾದ ಕಾರ್ಯಕ್ರಮದ ಬಗ್ಗೆ ಸಲಹೆ ನೀಡಲಾಯಿತು. ಈ ಸಭೆಯಲ್ಲಿ ಲೋಕಸಭಾ ಚುನಾವಣಾ ಉಸ್ತುವಾರಿ ಹರತಾಳು ಹಾಲಪ್ಪ, ಸಂಚಾಲಕ ಗೋವಿಂದ ನಾಯ್ಕ್, ಶಿವಮೊಗ್ಗ ವಿಭಾಗದ ಪ್ರಭಾರಿ ಗಿರೀಶ್ ಪಟೇಲ್, ಸಹ ಪ್ರಭಾರಿ ಪ್ರಸನ್ನ ಕೆರೆಕೈ, ಕುಮಟಾ ವಿಧಾನಸಭಾ ಸಂಚಾಲಕ KG ನಾಯ್ಕ್, ಜಿಲ್ಲಾಧ್ಯಕ್ಷ NS ಹೆಗಡೆ, ನಿಕಟಪೂರ್ವ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ರವಿ ಹೆಗಡೆ ಹೂವಿನ ಮನೆ, ವಿವಿಧ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಲೋಕಸಭಾ ಚುನಾವಣೆಯ ಹಿನ್ನೆಲೆ ಚುರುಕುಗೊಂಡ ಕಾಂಗ್ರೆಸ್, ಪದಾಧಿಕಾರಿಗಳ ನೇಮಕ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಉತ್ತರ ಕನ್ನಡ ಜಿಲ್ಲೆಯ ಮಾಧ್ಯಮ ಸಂಯೋಜಕರಾಗಿ ಶ್ರೀಮತಿ ಜ್ಯೋತಿ ಪಾಟೀಲ್ ಇವರನ್ನು ಆಯ್ಕೆ ಮಾಡಲಾಗಿದೆ. ವೃತ್ತಿಯಲ್ಲಿ ವಕೀಲರಾಗಿರುವ ಜ್ಯೋತಿ ಪಾಟೀಲ್ ಕಾಂಗ್ರೆಸ್ ಪಕ್ಷದ ಮಹಿಳಾ ವಿಭಾಗದ ಜಿಲ್ಲಾ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. OBC ವಿಭಾಗಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ವಿಭಾಗದ ಸಂಯೋಜಕರಾದ ಶಿರಸಿಯ ನಾಗರಾಜ ನಾರ್ವೇಕರ್ ಇವರನ್ನು ಉತ್ತರ ಕನ್ನಡ ಜಿಲ್ಲೆ, ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ ಹಾಗೂ ದಕ್ಷಿಣ ಕನ್ನಡದ ವೀಕ್ಷಕರನ್ನಾಗಿ ನೇಮಿಸಲಾಗಿದೆ.
ಎಐಸಿಸಿ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ಕ್ಯಾಪ್ಟನ್ ಅಜಯ್ ಸಿಂಗ್ ಈ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಯಕ್ಷಗಾನದ ಬಗ್ಗೆ ಜನಪ್ರತಿನಿಧಿಗಳು ಸರ್ಕಾರದ ಅಲಕ್ಷ್ಯ, ಜನರ ಪ್ರೀತಿಯೇ ಜೀವಾಳ. ಡಾಕ್ಟರ್ ಜಿಎಲ್ ಹೆಗ್ಡೆ ಸರ್ಕಾರದ ನೀತಿಗಳಿಂದಾಗಿ ಯಕ್ಷಗಾನ ಪ್ರೋತ್ಸಾಹಕ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಡಾಕ್ಟರ್ ಜಿಎಲ್ ಹೆಗ್ಡೆ ಹೇಳಿದರು. ಶಿರ್ಸಿಯ ನೆಮ್ಮದಿ ರಂಗಮಂದಿರದಲ್ಲಿ ಗುರುವಾರ ಯಕ್ಷಕಲಾ ಸಂಘದ ವಾರ್ಷಿಕೋತ್ಸವದಲ್ಲಿ ಅವರು ಮಾತನಾಡಿದರು. ಯಕ್ಷಗಾನ ಕಲೆಯನ್ನು ಸರ್ಕಾರ ಪರಿಗಣಿಸಿದೆ. ಇದರ ಪರಿಣಾಮವಾಗಿ ಉತ್ತರ ಕನ್ನಡ ಜಿಲ್ಲೆಯ ಯಾವೊಬ್ಬ ಕಲಾವಿದನಿಗೂ ಅಕಾಡೆಮಿಯಲ್ಲಿ ಸ್ಥಾನ ನೀಡಿದ ಯಕ್ಷಗಾನವನ್ನು ಪ್ರಸಾದವನ್ನಾಗಿ ಸ್ವೀಕರಿಸಿದ ಅನೇಕ ಕಲಾವಿದರು ಜನರೇ ಈ ಕಲೆಯನ್ನು ಉಳಿಸಿದ್ದಾರೆ. ಯಕ್ಷಗಾನಕ್ಕೆ ದಾಖಲಾಗಬೇಕಾದರೆ ಪ್ರೋತ್ಸಾಹಕ ಸಂಸ್ಥೆಗಳು ಹೆಚ್ಚು ಮುಂದುವರೆಯಬೇಕು. ಯಕ್ಷಗಾನ ಕ್ಷೇತ್ರಕ್ಕೆ ತಾಯಂದಿರು ಪ್ರವೇಶ ಮಾಡಿದರೆ ಸಾಮರ್ಥ್ಯ ಹೊರಬರುತ್ತದೆ. ಮಹಿಳಾ ಯಕ್ಷಗಾನ ಕೂಟದ ಬಗ್ಗೆ ಸರ್ಕಾರ ವಿಶೇಷ ಅನುದಾನ ಪ್ರೋತ್ಸಾಹ ನೀಡಬೇಕು ಎಂದು ಆಗ್ರಹಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಯಕ್ಷಗಾನ ಮಾರ್ಗದರ್ಶಕ ಯಕ್ಷಗಾನ ಪುಸ್ತಕಗಳನ್ನು ಅವರ ಸಂಗ್ರಹದಲ್ಲಿ ಅಪರೂಪದ ದಾಖಲೆಗಳಿವೆ. ಯಕ್ಷಗಾನ ಗಂಡು ಕಲೆ ಎನ್ನುತ್ತಾರೆ, ಆದರೆ ಇದು ಲಿಂಗವಾಚಕ ಪೌರುಷವಲ್ಲ. ಭರತನ ನಾಟ್ಯಶಾಸ್ತ್ರದ ಬಹುಪಾಲು ಯಕ್ಷಗಾನ ಕಲೆಯಲ್ಲಿ ಕಾಣುತ್ತಿದೆ. ಯಕ್ಷಗಾನವನ್ನು ಕನ್ನಡಕ್ಕೆ ಮಾತ್ರ ಸೀಮಿತಗೊಳಿಸಿದರೆ ನಾವೇ ಆ ಕಲೆಯನ್ನು ಸಂಕುಚಿತಗೊಳಿಸಿದಂತಾಗುತ್ತದೆ. ಯಕ್ಷಗಾನ ಸಂಸ್ಕೃತ ಎಂದಿಗೂ ಅವಸಾನ ಆಗುವುದಿಲ್ಲ. ಯಕ್ಷಗಾನ ಹಾಗೂ ಸಂಸ್ಕೃತ ಒಟ್ಟಿಗೆ ಉಳಿದುಕೊಂಡಿದೆ ಎಂದರು. ಯಕ್ಷಗಾನ ಕಲಾವಿದ ಅವರಿಗೆ ಕಾರ್ಯಕ್ರಮದಲ್ಲಿ ಸಲ್ಲಿಸಲಾಯಿತು. ಸುರೇಶ್ ಕಿವಣೆ ಭಟ್ ಅವರಿಗೆ ನುಡಿ ನಮನ ಸಲ್ಲಿಸಿದರು. ಯಕ್ಷಗಾನ ಸಂಗಮದ ಅಧ್ಯಕ್ಷೆ ಸುಮಾ ಗಡಿಗೆ ಹೊರ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಕಲಾವಿದೆ ಜಯಶ್ರೀ ಹೆಗಡೆ ಇದ್ದರು. ಭಾವಪರವಶಗೊಳಿಸಿದ ಸ್ವರಾಂಜಲಿ ಸಂಗೀತ. ಉಸ್ತಾದ್ ಛೋಟೆ ಖಾನ್ ಸಿತಾರ್ಗೆ ಕರತಾಡನದ ಸುರಿಮಳೆ. ಶಿರ್ಸಿ ತಾಲೂಕಿನ ಗೂಳಿ ಸಿದ್ಧಿವಿನಾಯಕ ದೇವಸ್ಥಾನದ ಸಭಾಭವನದಲ್ಲಿ ಪಂಡಿತ ಆರ್.ವಿ. ಹೆಗಡೆ ಹಲ್ಲಕ್ಕೆ ತಮ್ಮ ತಂದೆಯವರಾದ ದಿವಂಗತ ವಿಶ್ವನಾಥ ಹೆಗಡೆ ಮತ್ತು ತಮ್ಮ ಗುರುಗಳಾದ ದಿವಂಗತ ಡಾಕ್ಟರ್ ಬಿಂದು ಮಾಧವ ಪಾಠಕ್ ಅವರ ಸ್ಮರಣಾರ್ಥವಾಗಿ ಕಳೆದ 23 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಸ್ವರಾಂಜಲಿ ಕಾರ್ಯಕ್ರಮಕ್ಕೆ ಗೆದ್ದ ಸಂಗೀತಾಭಿಮಾನಿಗಳನ್ನು ಭಾವಪರವಶಗೊಳಿಸಿ ಗಾಯನ ವಾದನಗಳ ಸಂಗೀತದ ರಸದೂಟ ಬಡಿಸಲು ಯಶಸ್ವಿಯಾಯಿತು. ಸ್ವರಾಂಜಲಿ ಕಾರ್ಯಕ್ರಮವನ್ನು ಪಂಡಿತ ರಾಮಚಂದ್ರ ಹೆಗಡೆ ಮತ್ತು ಸರೋಜ ಹೆಗಡೆ ದಂಪತಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಪಂಡಿತ ಆರ್.ವಿ. ಹೆಗಡೆ ಆರಂಭಿಕವಾಗಿ ತಮ್ಮ ಸುರಭಾಗ ವಾದನ ಕಾರ್ಯಕ್ರಮವನ್ನು ಸುಂದರವಾಗಿ ನಡೆಸಿಕೊಟ್ಟು ರಾಗಯಮನ್ನು ಪ್ರಸ್ತುತಗೊಳಿಸಿದರು. ಪಂಡಿತ ಹಲ್ಲದಕೈಯವರ ಸುರಭಹಾರಿ ಮತ್ತು ವಿ. ಬಾಳೆಹದ್ದ ಗಾಯನಕ್ಕೆ ತಬಲದಲ್ಲಿ ಗುರುರಾಜ್ ಆಡುಗಳ ಮತ್ತು ಕಾನಕ್ಕೆ ಹಾರ್ಮೋನಿಯಂನಲ್ಲಿ ಭರತ ಹೆಗಡೆ ಹೆಬ್ಬಲಸು ಸಾಥ್ ನೀಡಿದರು. ಗಾಯಕ ವಿ. ನಾಗಭೂಷಣ ಹೆಗಡೆ ಬಾಳೆಹದ್ದ ತಮ್ಮ ಗಾಯನ ಪ್ರಸ್ತುತಪಡಿಸಿದರು. ಸ್ವರಾಂಜಲಿ ಎರಡನೇ ಅವಧಿಯಲ್ಲಿ ಆರಂಭಗೊಂಡ ಸಿತಾರ್ ವಾದನದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಉಸ್ತಾದ್ ಛೋಟೆ ರಹಮತ್ ಖಾನ್ ಅವರು ತಮ್ಮ ಸಿತಾರ್ ಕಾರ್ಯಕ್ರಮ ನಡೆಸಿಕೊಡುತ್ತಾ ರಾಗ ಬಾಗೇಶಗಳನ್ನು ನಡೆಸಿದರು. ತಬಲಾದಲ್ಲಿ ಸಾಥ್ ನೀಡಿದ ಡಾಕ್ಟರ್ ಉದಯ್ ಕುಲಕರ್ಣಿ ಅವರ ತಬಲಾ ಹಾಗೂ ಖಾನ್ ಅವರ ಸಿತಾರ್ ಚಿತ್ರದೊಂದಿಗೆ ಪ್ರತಿ ಹಂತದ ಸಿಕ್ಕರ ಕರತಾಡನದ ಮೂಲಕ ಆನಂದ ಅನುಭವಿಸಿದ್ದು ಸುಂದರವಾದ ಕಾರ್ಯಕ್ರಮವಾಗಿ ಸಾಕ್ಷೀಕರಿಸಲ್ಪಟ್ಟಿತು. ಸ್ವರಾಂಜಲಿ ಕೊನೆಯ ಕಾರ್ಯಕ್ರಮವಾಗಿ ಖ್ಯಾತ ಗಾಯಕ ಗೋವಾದ ಪಂಡಿತ ಡಾಕ್ಟರ್ ಶಶಾಂಕ್ ಮುಕ್ತೇದಾರ್ ತಮ್ಮ ಸಂಗೀತ ಕಚೇರಿ ನಡೆಸಿಕೊಟ್ಟರು. ಅವರ ಗಾಯನಕ್ಕೆ ತಬಲದಲ್ಲಿ ಡಾಕ್ಟರ್ ಉದಯ್ ಕುಲಕರ್ಣಿ ಹಾಗೂ ಸಂವಾದಿನಿಯಲ್ಲಿ ಭರತ್ ಹೆಗಡೆ ಹೆಬ್ಬಲಸು, ಹಿನ್ನೆಲೆ ಸಹಗಾನ ಹಾಗೂ ತಾನಪುರದಲ್ಲಿ ಮನು ಹೆಗಡೆ ಪುಟ್ಟಣಮನೆ, ಗೌತಮ ಅವರು ಸಮರ್ಥವಾಗಿ ಸಾಥ್ ನೀಡಿದರು.